ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕಿನಕೆರೆ. ಬೆಂಗಳೂರಿನ ಪಕ್ಕದಲ್ಲೇ ಇರುವಂತಹ ಬಿಡದಿಯಲ್ಲಿ ಫಲವತ್ತಾದಂತಹ ರೈತರ ಭೂಮಿಯನ್ನು ವಶಪಡಿಸಿಕೊಂಡು ಅಲ್ಲಿ ಟೌನ್ಶಿಪ್ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಇದಕ್ಕೆ ಒಂದು ವಿರೋಧ ಕೂಡ ವ್ಯಕ್ತ ಆಗ್ತಿದೆ. ಸರ್ಕಾರ ಅಲ್ಲಿ ಟೌನ್ಶಿಪ್ ಮಾಡ್ತಿರೋದ್ರಲ್ಲೂ ರಾಜಕಾರಣ ಇದೆ, ವಿರೋಧಿಸ್ತಿರೋದ್ರಲ್ಲೂ ರಾಜಕಾರಣ ಇದೆ. ಫೈನಲಿ ನಾವು ಏನು ನೋಡಬೇಕಪ್ಪ ಅಂದರೆ ರೈತರ ಹಿತವನ್ನು. ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಪ್ರಾಜೆಕ್ಟ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸ್ತಿರುವಂತಹ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು 26ನೇ ತಾರೀಕು ನೀವು ವಿಧಾನಸೌಧಕ್ಕೆ ಬನ್ನಿ, ಮತ್ತು ಒಂದು 5 ಜನ ಪ್ರತಿನಿಧಿಗಳನ್ನೂ ಕರ್ಕೊಂಡು ಬನ್ನಿ, ಎಲ್ಲರೂ ಕೂತ್ಕೊಂಡು ಮಾತಾಡೋಣ. ಯಾಕೆಂದರೆ ಈ ಬಿಡದಿ ಪ್ರಾಜೆಕ್ಟ್ ಇದೆಯಲ್ಲ, ಈ ಪ್ರಾಜೆಕ್ಟೇ ಕುಮಾರಸ್ವಾಮಿ ಕಾಲದಲ್ಲಿ ಅಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಶುರುವಾಗಿದ್ದಂತಹ ಯೋಜನೆ, ಅನುಮೋದನೆ ನೀಡಿದಂತಹ ಯೋಜನೆ. ಆ ಕಾರಣಕ್ಕೋಸ್ಕರ ಯಾರು ಸರಿ ಯಾರು ತಪ್ಪು ಅಂತ ಚರ್ಚೆ ಮಾಡಲಿಕ್ಕೆ ಮತ್ತು ಅದರ ಇಡೀ ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಮತ್ತು ಈಗೇನು ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳೆಲ್ಲ ಆಗ್ತಿದೆಯಲ್ಲ, ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ, ಅದಲ್ಲದೆ ರೈತರಿಗೆ ಕಾಂಪನ್ಸೇಷನ್ ಕೊಡೋದ್ರ ಬಗ್ಗೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿಯವರು ಕೂಡ ಪ್ರತಿಯಾಗಿ ಪತ್ರವನ್ನು ಬರೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಏನಂತ ಹೇಳಿದ್ರು, 26ನೇ ತಾರೀಕು ಬನ್ನಿ, ವಿಧಾನಸೌಧಕ್ಕೆ ಬನ್ನಿ ಅಂತ. ಕುಮಾರಸ್ವಾಮಿ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ವಿಧಾನಸೌಧ ಬೇಡ, ಅಲ್ಲೇ ರೈತರ ಭೂಮಿನಲ್ಲೇ ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ, ನೀವೇ ಬಿಡದಿ ಹತ್ರಕ್ಕೆ ಬನ್ನಿ, ಅಲ್ಲಿ ಯಾವುದಾದ್ರೂ ಹಳ್ಳಿಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ನನಗೆ ಪೂರ್ವ ನಿರ್ಧರಿತ ಕಾರ್ಯಕ್ರಮಗಳು ಇರೋದ್ರಿಂದ 26ನೇ ತಾರೀಕು ಬೇಡ, 27ನೇ ತಾರೀಕು ಬನ್ನಿ ಅಂತ ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ 5 ಜನ ರೈತ ಪ್ರತಿನಿಧಿಗಳು ಅಂತ ಹೇಳಿದರು. ಕುಮಾರಸ್ವಾಮಿ ಇಲ್ಲ, ಎಲ್ಲ ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಿದ್ದಾರೆ. ವಿಷಯ ಏನಂದರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಚೆನ್ನಾಗಿ ಗೊತ್ತು ಕುಮಾರಸ್ವಾಮಿ ಚರ್ಚೆಗೆ ಬರಲ್ಲ ಅಂತ. ಅದಕ್ಕೆ ಅವ್ರು ಪತ್ರ ಬರೆದಿದ್ದಾರೆ, ಅವರು ರಾಜಕಾರಣ ಮಾಡಿದ್ದಾರೆ. ಇಷ್ಟು ದಿನ ರೈತರಿಗೋಸ್ಕರ ನಾನು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಅಂತ ಹೇಳ್ತಿದ್ದಂತಹ, ಸರ್ಕಾರದ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಸಿದ್ಧ ಅಂತ ಹೇಳ್ತಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಕೂಡ ಹೋಗ್ಬೋದಿತ್ತು, 26ನೇ ತಾರೀಕು ವಿಧಾನಸೌಧ ಕೂತ್ಕೊಂಡು ಮಾತಾಡ್ಬೋದಿತ್ತು. ಸೊ ಅವರು ನೆಕ್ಸ್ಟ್ ಡೇಗೆ ಬನ್ನಿ ಅಂತ ಪತ್ರ ಬರೆದಿದ್ದಾರೆ. ಇವ್ರದ್ದು ಪೂರ್ವ ನಿರ್ಧರಿತ ಕಾರ್ಯಕ್ರಮ ಸರಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ 27ನೇ ತಾರೀಕೇನು ಕಾರ್ಯಕ್ರಮ ಇರಲ್ವಾ? ಮತ್ತು ರಾಮನಗರ ಕುಮಾರಸ್ವಾಮಿಯವರೇ ಹಿಂದೆ ಪ್ರತಿನಿಧಿಸಿದಂತಹ ಕ್ಷೇತ್ರ, ಕುಮಾರಸ್ವಾಮಿಯವರು ರಾಜಕೀಯವಾಗಿ ಹುಟ್ಟು ಅಲ್ಲೇ ಆಗಿದ್ದು, ಮತ್ತು ಅವರ ತಂದೆ ಎಚ್.ಡಿ. ದೇವೇಗೌಡ ರಾಮನಗರಕ್ಕೆ ಸೇರಿದಂತಹ ಬೆಂಗಳೂರು ರೂರಲ್ನಿಂದ ಕಂಟೆಸ್ಟ್ ಮಾಡಿದರು. ಈಗ ಕುಮಾರಸ್ವಾಮಿಯವರ ಭಾವ ಮಂಜುನಾಥ್ ಇದೇ ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಲೋಕಸಭಾ ಕ್ಷೇತ್ರದ MP. ಕುಮಾರಸ್ವಾಮಿಯ ಮಗ ನಿಖಿಲ್ ಕುಮಾರಸ್ವಾಮಿ ರಾಮನಗರದವರು. ಸೊ ಇಷ್ಟೆಲ್ಲ ಇದ್ದರೂ ಕೂಡ ತಮ್ಮ ಕ್ಷೇತ್ರಕ್ಕೋಸ್ಕರ ಅವರು ಪೂರ್ವ ನಿರ್ಧರಿತ ಕಾರ್ಯಕ್ರಮ ಅಂದರೆ ಏನು ಅಂಥ ಕಾರ್ಯಕ್ರಮ ಅದನ್ನೇನು ಮೆನ್ಷನ್ ಮಾಡಿಲ್ಲ. ಅವರು ಪೋಸ್ಟ್ಪೋನ್ ಮಾಡ್ಬೋದು, ಬದಿಗೊತ್ಬೋದು, ನಾವು ಮಣ್ಣಿನ ಮಕ್ಕಳು ರೈತರಿಗೋಸ್ಕರ ಅಂತ ಹೇಳ್ತಿದಾರಲ್ಲ, ಬರ್ಬೋದು. ಅವರು ಬರ್ತಿಲ್ಲ. ಡಿ.ಕೆ. ಶಿವಕುಮಾರ್ ಕೂಡ ಚೆನ್ನಾಗಿ ಗೊತ್ತು ಕುಮಾರಸ್ವಾಮಿ ಬರಲ್ಲ ಅಂತ, ಅದೇ ಕಾರಣಕ್ಕೋಸ್ಕರ ಅವತ್ತು ಫಿಕ್ಸ್ ಮಾಡಿದ್ದಾರೆ. ಮತ್ತು ಅಲ್ಲೊಂದು ಟಾಂಗ್ ಕೂಡ ಕೊಟ್ಟಿದ್ದಾರೆ ಅವರು, ಏನಂತಂದರೆ ನೀವೇ ಮಾಡಿದಂಥ ಪ್ರಾಜೆಕ್ಟ್ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಇವರು ಬರಲ್ಲ ಅಂತ ಗೊತ್ತಿದ್ದೇ ಪತ್ರ ಬರೆದಿದ್ದಾರೆ. ಅವರು ಇನ್ನೊಂದಿನ ಮಾಡಿ ಅಂತ ಅವ್ರಿಗೂ ಗೊತ್ತು, ಇನ್ನೊಂದಿನ ಈ ಸಭೆ ನಡೆಯಲ್ಲ, ಮಾತುಕತೆ ಆಗಲ್ಲ ಅಂತ. ಅದಕ್ಕೆ ಅವರು ಕೂಡ ಪ್ರತಿಯಾಗಿ ಪತ್ರವನ್ನು ಬರೆದಿದ್ದಾರೆ. ಒಟ್ಟಿನಲ್ಲದು ರಾಜಕಾರಣ. ಇಲ್ಲಿ ರೈತರ ಹಿತ ಅನ್ನೋದು ಎರಡೂ ಕಡೆಯಿಂದ ಕಾಣಿಸ್ತಾ ಇಲ್ಲ. ಡಿ.ಕೆ. ವರ್ಸಸ್ ಎಚ್.ಡಿ.ಕೆ. ಯಾರು ಸರಿ ಅಂತ ತಮ್ಮನೇಲಿ ನೋಡಿದ್ರಿ. ಇಲ್ಲಿ ಆ್ಯಕ್ಚುಲಿ ಯಾರು ಸರಿ ಇಲ್ಲ. ಫೈನಲಿ ಯಾರು ಸರಿ ಇರಬೇಕಿತ್ತು, ಯಾರು ರೈತರ ಪರವಾಗಿ ನಿಲ್ತಾರೋ ಅವ್ರು ಸರಿ ಇರಬೇಕಿತ್ತು, ಸರಿ ಅಂತ ಹೇಳ್ಬೋದಿತ್ತು. ನಾನು ಮೊದಲೇ ಹೇಳಿದೆ ಏನಂತ ಅಂದರೆ, ಈ ಟೌನ್ಶಿಪ್ ಬೇಡ ಅನ್ನೋದ್ರಲ್ಲೂ ರಾಜಕಾರಣ ಇದೆ, ಬೇಕು ಅನ್ನೋದ್ರಲ್ಲೂ ರಾಜಕಾರಣ ಇದೆ. ಅಲ್ಟಿಮೇಟ್ಲಿ ರೈತರಿಗೆ ಕಾಂಪನ್ಸೇಷನ್ ಹೆಚ್ಚು ಸಿಗಬೇಕು. ದೇವನಹಳ್ಳಿ ಪ್ರಕರಣದಲ್ಲಿ ಏನಾಯಿತು, ಹೆಚ್ಚು ಕಡಿಮೆ ಇಲ್ಲೂ ಅದೇ ಆಗದು. ನಿಜವಾಗಿಯೂ ಕೂಡ ರೈತ ಕಾಳಜಿ ಇದ್ದಿದ್ರೆ, ಸರ್ಕಾರಕ್ಕಿದ್ದಿದ್ರೆ ಸರ್ಕಾರ ಈ ಟೌನ್ಶಿಪ್ ಪ್ಲಾನನ್ನು ಮಾಡಬಾರ್ದಿತ್ತು. ಕುಮಾರಸ್ವಾಮಿಯವ್ರಿಗೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಆಯಿತು, ಮುಖ್ಯಮಂತ್ರಿ ಅವ್ರು ಯಾರೇ ಇರಲಿ, ಯಾವುದೇ ಸಮುದಾಯದವರು ಇರಲಿ, ರಾಜಕೀಯವಾಗಿ ಏನು ಎದುರಾಳಿ ಇರಲಿ, ಪ್ರತಿಸ್ಪರ್ಧಿ ಇರಲಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿ, ಇದು ಈ ರಾಜ್ಯದ ಒಂದು ಜ್ವಲಂತ ಸಮಸ್ಯೆ, ಅದನ್ನು ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ, ನಾನು ಹೋಗ್ತೀನಿ ಅಂತ ಹೋಗಬೇಕಾಗಿತ್ತು. ಹೋಗದಿರೋದು ಕೂಡ ಸರಿಯಾದ ಕ್ರಮ ಅಂತ ಅನಿಸಲ್ಲ. ಮತ್ತು 22ನೇ ತಾರೀಕು ಪತ್ರ ಬರೆದು 26ನೇ ತಾರೀಕಿಗೆ ಒಬ್ಬ ಕೇಂದ್ರ ಸಚಿವರನ್ನ ಬನ್ನಿ ಅಂತ ಹೇಳೋದು
ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಕೂಡ ಅದು ಸರಿಯಾದ ಕ್ರಮ ಅಲ್ಲ. ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕಿತ್ತು. ಹೊರಗಡೆ ನಡೆಸೋದಿದೆಯಲ್ಲ ಸಭೆನ, ಇವರು ವಿಧಾನಸೌಧಕ್ಕೆ ಬನ್ನಿ ಅಂತ ಡಿ ಕೆ ಶಿವಕುಮಾರ್, ಇಲ್ಲ ಹಳ್ಳಿಗಳಲ್ಲೇ ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿ ಇದೆಯಲ್ಲ, ಹೊರಗಡೆ ಅಂತೂ ಇಂತಹ ವಿಷಯಗಳನ್ನು, ಇಂತಹ ಸೂಕ್ಷ್ಮ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕಾಗಲ್ಲ. ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇರಲಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರಲಿ, ಅಥವಾ ಇನ್ನೊಬ್ರು ಯಾರಾದ್ರೂ ಮುಖ್ಯಮಂತ್ರಿ ಇರಲಿ, ಸಾಧ್ಯನೇ ಇಲ್ಲ. ಯಾಕೆಂದರೆ ಜನ ಒಬ್ಬೊಬ್ರು ಒಂದೊಂಥರ ರಿಯಾಕ್ಟ್ ಮಾಡ್ತಾರೆ. ಯಾರೋ ಉದ್ವೇಗಕ್ಕೊಳಗಾಗ್ತಾರೆ, ಯಾರೋ ಭಾವೋದ್ವೇಗಕ್ಕೊಳಗಾಗ್ತಾರೆ, ಯಾರಿಗೋ ಕೋಪದಿಂದ ವರ್ತಿಸ್ತಾರೆ, ಇನ್ನೊಬ್ರು ಶಾಂತವಾಗಿ ಮಾತಾಡ್ತಾರೆ. ಏನೋ ಅಹಿತಕರ ಘಟನೆ ನಡೀಬೋದು. ಅಲ್ಟಿಮೇಟ್ಲಿ ಯಾರು ಜವಾಬ್ದಾರ ಆಗ್ತಾರೆ? ಸರ್ಕಾರ ಜವಾಬ್ದಾರ ಆಗ್ತಾರೆ. ಕುಮಾರಸ್ವಾಮಿಗೆ ಹೇಳೋದು ಈಸಿ, ಬನ್ನಿ ನೀವು ಹಳ್ಳಿಲಿ ಕೂತ್ಕೊಂಡು ಮಾತಾಡೋಣ ಅಂತ. ಆದರೆ ಹಳ್ಳಿಲಿ ಕೂತ್ಕೊಂಡು ಮಾತಾಡೋದು ಅಷ್ಟು ಸುಲಭ ಅಲ್ಲ. ಜನರನ್ನ ಎಲ್ಲರ ಭಾವನೆಗಳು ಒಂದೇ ರೀತಿ ಇರ್ತವ. ಸೊ ಅದು ಅಸಾಧ್ಯವಾದಂತಹ ಮಾತು. ಕುಮಾರಸ್ವಾಮಿ ನನಗನ್ಸೋದು ಅವರು ಮತ್ತು ಅವ್ರ ತಂದೆ ಅವರೆಲ್ಲರೂ ಮಣ್ಣಿನ ಮಕ್ಕಳು ಅಂತ ಕ್ಲೇಮ್ ಮಾಡ್ಕೊಳ್ತಾರಲ್ಲ, ಅವರು 26ನೇ ತಾರೀಕಿಗೆ ಬಿಡುವು ಮಾಡಿಕೊಂಡು ವಿಧಾನಸೌಧಕ್ಕೆ ಹೋಗಿ ಟೌನ್ಶಿಪ್ ಈಗೇನು ಈ ಪ್ಲ್ಯಾನ್ ಇದೆಯಲ್ಲ, ಇದು ಎಷ್ಟು ಸರಿ ಎಷ್ಟು ತಪ್ಪು, ಹೇಗೆ ಮಾರ್ಪಾಡು ಮಾಡ್ಬೋದು. ಓಕೆ, ನಾನು ಇವ್ರು ಹೇಳ್ತಿರೋದ್ರಲ್ಲೂ ಒಂದಷ್ಟು ವಾಸ್ತವಾಂಶ ಇದೆ, ಇವ್ರು ಹೇಳ್ತಿರೋದ್ರಲ್ಲೂ ಒಂದಷ್ಟು ವಾಸ್ತವಾಂಶ ಇದೆ. ಇಬ್ಬರು ಕೂತ್ಕೊಂಡು ಸಮಾಲೋಚನೆ ಮಾಡಿ ಯಾವುದು ಸರಿ, ಯಾವುದು ರೈತ ಪರವಾಗಿರುತ್ತೆ, ರೈತರಿಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಲಾಭ ಮಾಡಿಕೊಡೋದು, ಅಂದರೆ ಕಾಂಪನ್ಸೇಷನ್ ರೇಟ್ ಜಾಸ್ತಿ ಮಾಡಿಕೊಡೋದು. ಫೈನಲಿ ಅದೇ ಆಗೋದು. ಆ ಥರ ಏನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಮಾಡಬೇಕು. ಅದು ಬಿಟ್ಟು ಈ ರೀತಿ ಅಂದರೆ ಇದು ಎರಡೂ ಕಡೆಯಿಂದ ಜನರನ್ನು ಮೂರ್ಖರನ್ನಾಗಿಸುವಂತಹ ಕೆಲಸ ಅಂತ ಅನಿಸುತ್ತೆ. ಬಟ್ ಜನ ಅಷ್ಟು ಮೂರ್ಖರಲ್ಲ, ಗೊತ್ತಾಗುತ್ತೆ ಎಲ್ರಿಗೂ ಯಾರು ನಾಟಕ ಆಡ್ತಿದ್ದಾರೆ, ಯಾರ್ದು ಸರಿಯಾದ ನಡೆ ಅಂತ. ಮೇಲ್ನೋಟಕ್ಕೆ ಏನನ್ಸುತ್ತೆ, ಕುಮಾರಸ್ವಾಮಿ ರೈತರ ಪರವಾಗಿ ಮಾತಾಡ್ತಿದ್ದಾರೆ, ಅದು ಸರಿ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಸರಿ, ರೈತರ ಪರವಾಗಿ ನಿಲ್ಲೋದು ಸರಿ. ಬಟ್ ರೈತರ ಪರವಾಗಿ ಮುಖ್ಯಮಂತ್ರಿಗಳ ಕರೆದಿರುವಂಥ ಸಭೆಗೂ ಕೂಡ ಹೋಗಬೇಕಾಗಿತ್ತು. ಹೋಗಿ ರೈತರ ಪರವಾಗಿ ಏನೇನೆಲ್ಲ ಕೆಲಸವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇತ್ತಾರೋ ಅದನ್ನು ಮಾಡಿಸ್ಬೇಕಿತ್ತು. ಡಿ ಕೆ ಶಿವಕುಮಾರ್ ಕೂಡ ಈ ರೀತಿ ಅಂದರೆ ಸುಮ್ಮನೆ ಏನೋ ಅವ್ರನ್ನೊಂದು ಇಕ್ಕಟ್ಟಿಗೆ ಸಿಲುಕಿಸ್ಲಿಕ್ಕೆ ಪತ್ರ ಬರೆಯೋದಲ್ಲ, ಕಾಳಜಿಯಿಂದ ಬರೀಬೇಕಿತ್ತು, ಸಮಯವನ್ನು ಕೊಡಬೇಕಾಗಿತ್ತು. 5 ಜನ ಬದಲಿಗೆ ಇನ್ನೊಂದು 5 ಜನಪ್ರತಿನಿಧಿಗಳನ್ನ, ಅಂದರೆ ಅಲ್ಲಿನ ಜನಪ್ರತಿನಿಧಿಗಳು ಪ್ಲಸ್ ಗ್ರಾಮದ ಪ್ರತಿನಿಧಿಗಳು ಅವ್ರನ್ನ ಕರಿಬೋದಾಗಿತ್ತು. ಕರೆದು ಸಮಾಲೋಚನೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಬೋದಾಗಿತ್ತು. ಸೊ ಹಾಗಾಗಿ ಯಾರು ಸರಿ ಅನ್ನೋದನ್ನು ನೀವು ನಿರ್ಧಾರ ಮಾಡಿ, ನಿಮ್ಮ ಕಾಮೆಂಟಲ್ಲಿ ಅದನ್ನು ತಿಳಿಸಿ. ಕಾಮೆಂಟ್ ಬಾಕ್ಸಲ್ಲಿ ಇದಕ್ಕೆ ಹೊರತುಪಡಿಸಿದ ಅಭಿಪ್ರಾಯವನ್ನು ಕೂಡ ನೀವು ತಿಳಿಸಿ. ಅದಲ್ಲದೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.